ನಬಾರ್ಡ್ ರೈತರಿಗೆ ನೀಡುತ್ತಿದ್ದ ಸಾಲದ ಮೊತ್ತವನ್ನು ಕಡಿತಗೊಳಿಸಿರುವುದನ್ನು ವಿರೋಧಿಸಿ ರೈತರ ಹಕ್ಕನ್ನು ಕಸಿದುಕೊಳ್ಳುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಲು ರೈತರಿಗೆ ಕೊಡಬೇಕಾಗಿದ್ದ ಸಾಲದ ಮೊತ್ತದಲ್ಲಿ 60% ಕಡಿತಗೊಳಿಸಿದ್ದು ರೈತರಿಗೆ ಮರಣ ಶಾಸನ ಬರೆದ ಹಾಗಿದೆ. ಆದ್ದರಿಂದ ರೈತ ಬೆಳೆ ಬೆಳೆಯಲು ತುಂಬ ಕಷ್ಟಪಡಬೇಕಾಗಿದೆ. ರೈತ ಬೆಳೆದ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲದೆ ರೈತನ ಗೋಳು ಕೇಳುವವರಿಲ್ಲದಂತಾಗಿದೆ. ಯಾವುದೇ ಸರ್ಕಾರ ಬಂದರೂ ಬರೇ ಬುರುಡೆ ಬಿಟ್ಟು ರೈತರನ್ನು ವಂಚಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಗುರುಶಾಂತಪ್ಪ ತಿಳಿಸಿದರು. ಆದರೆ 1985 ಅಂದರೆ 2 ವರ್ಷದಷ್ಟೊತ್ತಿಗೆ ಏನಾಯಿತು, ಬಡ್ಡಿ ಮಾಫಿಯಾ ಅದರೊಳಗಡೆ ಸೇರ್ಕೊಂಡಾಗ ಏನಾಯಿತು, ಬಡ್ಡಿ ಅಧಿಕವಾಗಿ ವಸೂಲು ಮಾಡೋ ಪರಿಣಾಮ ಅಲ್ಲಿ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರುವಾದರು. ಅದೇ ಏನು ಬಡವರ ಮತ್ತೆ ಆರ್ಥಿಕವಾಗಿ ದುರ್ಬಲರ ಸಹಕಾರಿ ಅಂತೇಳಿ ಏನು ಮೊಹಮ್ಮದ್ ಯೂನಿಸ್ ಹೇಳ್ತಾ ಇದ್ರು, ಅವನ್ನ ಮಹಿಳಾ ಕೊಲೆಗಾರರು ಅಂತ ಹೇಳಿ ಕೊನೆಯಲ್ಲಿ ಟ್ರೀಟ್ ಮಾಡೋಕೆ ಶುರುವಾದ. ಆ ಮಟ್ಟಕ್ಕೆ ಬಡ್ಡಿ ಮಾಫಿಯಾ ಬಾಂಗ್ಲಾದಲ್ಲಿ ತನ್ನ ಕದಂಬ ಬಾಹುನ ಚಾಚಿತು. ಅದೇ ರೀತಿ ನೀವು ಇಂಡಿಯಾಕ್ಕೂ ಅದೇ ಮೈಕ್ರೋ ಫೈನಾನ್ಸ್ ಬಂತು. ಬರೀ ಇಂಡಿಯಾ ಅಲ್ಲ, ಏನು ಥರ್ಡ್ ವರ್ಲ್ಡ್ ಇದೆ ಆ ಎಲ್ಲ ಕಡೆಗೂ ಈ ಮೈಕ್ರೋ ಫೈನಾನ್ಸು ಇದೆ. ಕಿರುಸಾಲ ಯೋಜನೆ ಅಂದರೆ ಇದು ಕಿರುಸಾಲ ಯೋಜನೆ ಅಂದರೆ 1 ರಿಂದ 2 ಲಕ್ಷದ ಒಳಗೆ ಆಧಾರ ಇಲ್ಲದಲೇ ಕೊಡ್ತಕ್ಕಂಥ ಸಾಲ. ಯಾವ ವ್ಯಕ್ತಿ ಆರ್ಥಿಕವಾಗಿ ಹಿಂದುಳಿತಾನೆ ಅವನ ಸಬಲತೆಗೆ, ಆರ್ಥಿಕವಾಗಿ ಅವನ ಮೇಲೆತ್ತಕ್ಕೆ ಅಂತೇಳಿ ಮಾಡಿದಂಥ ಯೋಜನೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಒಂದೇ ಸಾರಿ ಸಾಲ ತಗೊಂಡು, ಒಬ್ಬ ವ್ಯಕ್ತಿ ಒಂದು ಸ್ವಸಹಾಯ ಸಂಘದಾಗಲಿ ಅಥವಾ ಇಂಡಿವಿಜುವಲ್ ಆಗಲಿ ಒಂದೇ ಸಾರಿ ಸಾಲ ತಗೊಳ್ಳೋದು, ಅವನು 20 ವರ್ಷ 25 ವರ್ಷ ಆದರೂ ಆ ಸಾಲದಿಂದ ಹೊರಗೆ ಬರೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ವಾರಕ್ಕೊಂದ್ಸರಿ ಅವರಿಗೆ ಸಾಲ ಮತ್ತೆ ಸಾಲದ ಕಂತು ಮತ್ತೆ ಬಡ್ಡಿ ಸೇರಿಸಿ ಕಟ್ಟಬೇಕು. 1 ತಿಂಗಳಿಗೆ 4 ಸಾರಿ ಕಟ್ಟಬೇಕು. 1 ವರ್ಷಕ್ಕೆ 52 ಸಾರಿ ಕಟ್ಟಬೇಕು. ಈ 52 ಸಾರಿ ಕಟ್ಟುವಷ್ಟೊತ್ತಿಗೆ ಅವನೇನ್ ಮಾಡಿರ್ತಾನೆ, ಈ ಸಾಲ ತೀರ್ಸಕ್ ಮತ್ತೊಂದ್ ಕಡೆ ಸಾಲ ಮಾಡ್ತಾನೆ. ಹೀಗೆ ಅವನು ಬರೀ ಸಾಲದ ಸುಳಿನಲ್ಲೇ ಸಿಲುಕಿಸಿ ಒದ್ದಾಡ್ತಾ ಇದ್ದಾನೆ ಹೊರತು ಆ ಸಾಲದಿಂದ ಈಚೆಗೆ ಯಾರೂ ಬರೋಕ್ಕಾಗಿಲ್ಲ. ಇದನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಒಬ್ಬ ವ್ಯಕ್ತಿ ಒಂದೇ ಸಾರಿ ಸಾಲ ಮಾಡೋದು, ಮತ್ತೆ 2ನೇ ಸಾರಿ ಅವನು ಸಾಲ ಮಾಡಲ್ಲ. ಆದ್ರೆ 2ನೇ ಸಾರಿ ಸಾಲ ಮಾಡೋದು ಆ ಸಾಲ ತೀರ್ಸಕ್ಕೆ ಹೈರಾಣ ಹೋಗಿದ್ದಾನೆ. ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಲ್ಲಿ ಕರ್ನಾಟಕದಲ್ಲಿ ಮೊದಲು ಕಿರುಸಾಲ ಕೊಡೋದಕ್ಕೆ ಪ್ರಾರಂಭ ಮಾಡಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಅವರು, ಮೈಕ್ರೋ ಫೈನಾನ್ಸ್ ಎನ್ನುವ ಮನೆಹಾಳು ಫೈನಾನ್ಸ್ಗಳು ಅತಿ ಹೆಚ್ಚು ಬಡ್ಡಿಗೆ ಸಾಲವನ್ನು ರೈತರಿಗೆ ಕೊಟ್ಟು ರೈತರನ್ನು ದಿವಾಳಿ ಮಾಡುವುದರೊಂದಿಗೆ ರೈತರಿಂದ ಮತ್ತು ಸಾಲ ಪಡೆದವರಿಂದ RBI ರೂಲ್ಗಿಂತಲೂ ಹೆಚ್ಚು ಬಡ್ಡಿ ವಸೂಲಿ ಮಾಡುತ್ತಿದ್ದು, ವಸೂಲಿಗೆ ಗುಂಡುಗಳನ್ನು ಬಳಸಿ ಮನೆಯಲ್ಲಿರುವ ಹೆಂಗಸರು ಮತ್ತು ಮಕ್ಕಳನ್ನು ಹೆದರಿಸಿ ಅವರು ಭಯದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ತಲುಪಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬ್ಯಾಂಕಿನ ಫೈನಾನ್ಸ್ ರವರಿಗೆ ನಿಯಮಗಳನ್ನು ಪಾಲಿಸದಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಮೈಕ್ರೋ ಫೈನಾನ್ಸ್ಗಳನ್ನು ಕಿತ್ತೊಗೆಯಲು ತೀರ್ಮಾನಿಸಬೇಕೆಂದು ಎಚ್ಚರಿಸಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಮತ್ತೆ ಹಾಗೆ ನಬಾರ್ಡ್ ಇಂದ ರೈತರಿಗಾಗಿರುವಂತ ಒಂದು RBI ಇದು ರಿಸರ್ವ್ ಬ್ಯಾಂಕ್ ಇಂದ ಕೊಡಬೇಕಾಗಿರೋ ಹಣದಲ್ಲಿ ಕಡಿತಗೊಳಿಸಿರೋದ್ರಿಂದ 2 ವಿಚಾರವಾಗಿ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಚಳವಳಿ ಮಾಡಿದ್ವಿ. ಸ್ವಾತಂತ್ರ್ಯ ಉದ್ಯಾನದ ಫೀಲ್ಡ್ ಅಲ್ಲಿ ತಗೊಂಡ ನಿರ್ಣಯದಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು ಅನ್ನೋ ಒಂದು ನಮ್ಮ ರಾಜ್ಯದ ನಿಲುವಿನ ಮೇಲೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಚಳವಳಿಯನ್ನು ಕೂಡ ಮಾಡೋಕ್ಕೆ ಹೊರಟಿದ್ದೀವಿ. ಇದರಲ್ಲಿ ಮೊದಲನೇದಾಗಿ RBIನವರು ರೈತರಿಗೆ ಕೊಡ್ತಿದ್ದಂಥ ಸಾಲದಲ್ಲಿ 60% ಬಡ್ಡಿ ರಹಿತ ಸಾಲವನ್ನು ಕಡಿತಗೊಳಿಸಿದ್ದಾರೆ ಸಹಕಾರ ಸಂಘಗಳಿಗೆ. ಅದನ್ನ ವಿರೋಧಿಸಿ ಮೊದಲನೇದಾಗಿ ಒಂದು ಚಳವಳಿಯನ್ನ ಇದೇ ದಿನ ರೂಪಿಸಿದ್ದೀವಿ. ಹಾಗೆಯೇ ಮೈಕ್ರೋ ಫೈನಾನ್ಸ್ ಏನಿದಾವೆ, ಈ ಬ್ಯಾಂಕೇತರ ಸಂಸ್ಥೆಗಳು ಎಲ್ಲ ಈ ಧರ್ಮಸ್ಥಳ ಸಂಘ ಇವು ಎಲ್ಲವೂ ಸೇರಿಕೊಂಡು ರೈತರಿಗೆ ಸಾಲದ ರೂಪದಲ್ಲಿ ಕೊಟ್ಬಿಟ್ಟು ಈ RBI ರೂಲ್ಗಿಂತ ಹೆಚ್ಚಿಗೆ ಬಡ್ಡಿಯನ್ನು ವಸೂಲಿ ಮಾಡಿ
ಇದು ರೈತರನ್ನ ಹಿಂಸಿಸ್ತಾ ಇದ್ದಾರೆ. ಇದರಿಂದ ಈಗಾಗಲೇ ರಾಜ್ಯಾದ್ಯಂತ ಈ ಹೆಂಗಸರು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂತದ್ದು ತುಂಬಾ ಆಗಿದೆ. ಈಗಾಗಲೇ ಇದು ಸುಮಾರು 4-5 ಕೇಸ್ಗಳು ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಾಗೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಸಾಲ ವಸೂಲಿಗೆ ಗೂಂಡಾಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಆ ಗೂಂಡಾಗಳು ಯಾವುದೇ ನಾವು ಈ ಫೈನಾನ್ಸ್ನವರನ್ನ ಯಾವುದೇ ರೀತಿ ಅವ್ರ ಹತ್ರ ಒಂದು ID ಕಾರ್ಡ್ ಇಲ್ಲ, ಏನಿಲ್ಲ, ಯಾವ ರಾತ್ರಿ 10 ಗಂಟೆ 11 ಗಂಟೆಯಲ್ಲಿ ಹೋಗಿ ಮಹಿಳೆ ಇದ್ದಾರೆ ಅಂತ ಗೊತ್ತಿಲ್ಲ, ಯಾರು ತಗೊಂಡಿದ್ದಾರೆ, ಸಾಲ ಬೇಕೇ ಬೇಕು ಅನ್ನೋ ಒಂದು ಅವ್ರ ಮನೆಯಲ್ಲಿ ಕೂತ್ರೆ ಎದ್ದು ಬರೆದಂತ ಒಂದು ಸ್ಥಿತಿಯಲ್ಲಿ ರಾತ್ರಿ 12 ಗಂಟೆ ಆದ್ರೂ ಕೂಡ ಅವ್ರ ಮನೆಯಲ್ಲಿ ಕೂತ್ಕೊಂಡು ಸಾಲ ವಸೂಲಿಗೆ ಬಲಾತ್ಕಾರ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಮೊನ್ನೆ ಈಗ ಮಂಡ್ಯದ ಮಳವಳ್ಳಿಯಲ್ಲಿ ಒಂದು ಆತ್ಮಹತ್ಯೆ ಆಯ್ತು ಅಂತೇಳಿ ನಮ್ಮ MLA ದರ್ಶನ್ ಅವರಿಗೆ ನಾವು ಸಭೆಯಲ್ಲಿದ್ವಿ. ಆ ಸಭೆಯಲ್ಲೇ ಒಂದು ಫೋನ್ ಬಂತು, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಅವಳಿಂದ ಅಂತ. ಇನ್ನೊಬ್ಬ ಬಾಲಕ ಆ ಸ್ಟೇಜಲ್ಲಿ ಬಂದು ಹೇಳ್ದ, ನನ್ನ ತಾಯಿ ಮಾಡಿರೋ ಸಾಲಕ್ಕೋಸ್ಕರ ನನ್ನ ಕಿಡ್ನಿಯನ್ನು ಮಾರಿ ನಾನು ಸಾಲ ತೀರಿಸ್ತೀನಿ, ಸರ್ಕಾರ ಆದೇಶ ಕೊಡಬೇಕು ಅಂತ. ಅಲ್ಲಿ ಮಂತ್ರಿಗಳು ಕೂಡ ಇದ್ರು. ಇಂಥ ಒಂದು ಹೀನ ಸ್ಥಿತಿಗೆ ಮೈಕ್ರೋ ಫೈನಾನ್ಸ್ನವರು ಹಿಡಿದಿದ್ದಾರೆ. ಅದು ಹೊರ ರಾಜ್ಯದಿಂದ ಬಂದು ಈ ನಮ್ಮ ಕರ್ನಾಟಕದ ತುಂಬಾ ಸಾಲಗಳನ್ನ ಕೊಟ್ಟು ಮತ್ತೆ ನಮ್ಮ ಈ ಧರ್ಮಸ್ಥಳ ಸಂಘ ಅಂತ ಹೇಳ್ಕೊಂಡು ಏನ್ ಇದು ಮಾಡ್ತಾ ಇದ್ದಾರೆ, ಇಲ್ಲಿ ಸಾಲದ ರೂಪದಲ್ಲಿ ಕೊಟ್ಬಿಡೋದು, ಯಾವುದೇ ಒಂದು ಇದಿಲ್ಲದೆ ಒಂದು ಸೈನ್ ತಗೊಂಡ್ಬಿಟ್ಟು ಚೆಕ್ ತಗೊಂಡು ಅವ್ರಿಗೆ ರೈತರಿಗೆ ಏನಾಗಿದೆ, ಈಗ ಈ ಕೂಡಲೇ ಸಾಲ ಸಿಗುತ್ತಲ್ಲ ಅಂತ ಹೆಚ್ಚು ತಗೊಂಡ್ಬಿಟ್ಟು ಅದ್ರ ಕಟ್ಟಕ್ಕಾಗ್ದೇನೆ ಇವತ್ತಿನ ಬೆಳೆ ಮತ್ತೆ ಪ್ರತಿಯೊಂದು ನಷ್ಟದರಲ್ಲಿ ಇವತ್ತು ಮನೆ ಮಠನ ಕಳ್ಕೊಂಡಂತ ಪರಿಸ್ಥಿತಿಗಳು ಇದೆ. ಈ ದಿನಾಂಕ 10ನೇ ತಾರೀಕು 2ನೇ ತಿಂಗಳು 25ರಂದು ಸೋಮವಾರ ಚಿಕ್ಕಮಗಳೂರು ಜಿಲ್ಲೆಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ತಾಲೂಕು ಕಚೇರಿಯಿಂದ MG ರೋಡಲ್ಲಿ ಆಜಾದ್ ಪಾರ್ಕ್ ವರೆಗೆ ಬಂದ್ಬಿಟ್ಟು ಜಿಲ್ಲಾಧಿಕಾರಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತೀವಿ. ಒಂದು ವೇಳೆ ಅವರು ಈ ಮನವಿಗೆ ಮಣಿಲಿಲ್ಲ ಅಂದ್ರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಬೇರೆ ರೀತಿಯ ಒಂದು ಚಳವಳಿಗಳನ್ನು ನಾವು ರೂಪಿಸ್ತೀವಿ ಈ ಸಂದರ್ಭದಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ MB ಚಂದ್ರಶೇಖರ್, ಜಿಲ್ಲಾ ಕಾರ್ಯಾಧ್ಯಕ್ಷ ದಯಾನಂದ, ರಾಜ್ಯ ವರಿಷ್ಠರಾದ ಕೃಷ್ಣೇಗೌಡ, ಜಿಲ್ಲಾ ಖಜಾಂಚಿ ಲೋಕೇಶ್, ಜಿಲ್ಲಾ ಉಪಾಧ್ಯಕ್ಷ ಪುಟ್ಟಸ್ವಾಮಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕೃಷ್ಣಮೂರ್ತಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಉಮೇಶ್, ತಾಲೂಕು ಅಧ್ಯಕ್ಷ ಆನಂದ್, ಉಪಾಧ್ಯಕ್ಷ ಪರ್ವತೇಗೌಡ, ರಾಮೇಗೌಡ ಉಪಸ್ಥಿತರಿದ್ದರು.